ಹಾಯ್ ಹೇಳಿ ಹಾಯ್. ಇದ್ರ ಹೆಸರು ಜಾರಾ, ಇದ್ರ ಹೆಸರು ಅನು. ತಿರ್ಗು ಅನು ನೋಡಿ ಹೇಗಿದೆ. ಫುಲ್ ಅಲ್ಲಿ ಅಂತೂ ಕಾಣಿಸ್ತಾನೆ ಇಲ್ಲ ಏನೂ, ಹಂಗಾಗೋಗಿದೆ ನೋಡಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ರಚಿತಾ ಉಮೇಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಊರಿಗೆ ಬಂದಿದ್ದೆ, ನೆನ್ನೆನೇ ಬಂದ್ವಿ ನಾವೆಲ್ಲರೂ. ನೆನ್ನೆ ವ್ಲಾಗ್ ಏನು ಮಾಡಿರಲಿಲ್ಲ ನಾನು. ಸೊ ಇವಾಗ ನಮ್ಮ ಮಾವ ಫೋನ್ ಮಾಡಿ ಹಾಲು ಕರಿತಾ ಇದ್ದೀನಿ ಬಾ ಅಂತ ಅಂದರು. ಅದಕ್ಕೆ ಬರೋಣ ಅಂತ ಎದ್ದು ಹೊರಟೆ. ಇವಾಗ ಎದ್ದಿದ್ದು 7 ಗಂಟೆ. ಸೊ ಇಲ್ಲಿ ವೈಬ್ ಹೇಗಿದೆ ತೋರಿಸ್ತೀನಿ ನಿಮಗೆ. ತಡೀರಿ ನೋಡಿ ಹೇಗಿದೆ. ಫುಲ್ ಅಲ್ಲಿ ಅಂತೂ ಕಾಣಿಸ್ತಾನೆ ಇಲ್ಲ ಏನೂ, ಹಂಗಾಗೋಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಬನ್ನಿ ಇವಾಗ ಹೋಗೋಣ. ಯಪ್ಪ ಜಾಡ್ತಾ ಇದೆ. ನೆನ್ನೆ ಫುಲ್ ಜೋರು ಮಳೆ. ನೆನ್ನೆ ಕಾರಲ್ಲಿ ಬಂದಿದ್ದು ಸಖತ್ತಾಗಿತ್ತು ಒಂಥರ. ಬಟ್ ನಾನು ವ್ಲಾಗ್ ಮಾಡಲೇ ಇಲ್ಲ. ಇವಾಗ ನೋಡೋಣ ನಡೀರಿ. ಇದೆಷ್ಟು ದೊಡ್ಡದಾಗಿದೆ ಅಲ್ವಾ. ನಮ್ಮ ದೊಡ್ಡ ಏನೋ ಮಾಡ್ತಾಯಿದೆ. ಏನು ದೊಡ್ಡ ಇದು ಪಲ್ಯ. ಇಲ್ಲೊಂದು ಒಲೆ ಇದೆ. ಏನಂತಂದರೆ ನಾನು ನಿಮ್ಗೆ ಒಂದ್ಸತಿ ಒಂದು ವ್ಲಾಗಲ್ಲಿ ತೋರಿಸಿದ್ದೆ. ಇಲ್ಲೊಂದು ಅಡುಗೆ ಮನೆ ಇದೆ. ಎಲ್ಲ ಜಾಸ್ತಿ ತಗೋ ತಿನಿಸು ಇದು ಮಾಡ್ತಾರೆ. ನಾನು ಇವಾಗ ಸ್ನಾನ ಮಾಡ್ಕೊಬಂದೆ. ಇಲ್ಲೂ ಕೆಲಸ ಮಾಡ್ತೀವಿ. ಏನತ್ತ ಇದು ಪಾಯಸಕ್ಕೆ. ಹಾಂ ಸುಜಾತ ಅವ್ರು ನೋಡಿ. ವಾಟ್ ಈಸ್ ದಿಸ್ ಸುಜಾತ? ಅವರು ಎಲ್ಲ ಕಟ್ ಮಾಡ್ತಾಯಿದ್ದಾರೆ. ಇಲ್ಲಿದೆ ಫುಲ್ ಎಲ್ಲ ಬಿಸಿ ಬಿಸಿ ಕೆಲಸ. ನಮ್ಮ ಅತ್ತೆ ಇಲ್ಲಿ ಏನೋ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಏನಂತ ಅಂದರೆ ಇದು ಪಿತೃಪಕ್ಷ ಮಾಡ್ತಾರಲ್ಲ, ಅದು ನಾವು ಮಾಡಿರಲಿಲ್ಲ. ಏನೋ ಮಾಡೋಕ್ಕೆ ಅಲ್ವಾ ಒಂದು ಸ್ಯಾಟರ್ಡೇ ಫಿಕ್ಸ್ ಮಾಡ್ಕೊಂಡಿದ್ವಿ. ಬಟ್ ಅದು ಕ್ಯಾನ್ಸಲ್ ಆಯಿತು. ಹಾಗಾಗಿ ಇವತ್ತು ಮಾಡ್ತಾಯಿದ್ವಿ. ಅದಕ್ಕೆ ಬಂದಿದ್ವಿ. ವಾಯ್ಸ್ ಎಲ್ಲ ಹೋಗ್ಬಿಟ್ಟಿದೆ. ಹಬ್ಬ ಫುಲ್ ಹೊಗೆ 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 ಹೊಗೆ. ಮನೆ ಫುಲ್ಲು ನೋಡಿ ಹೆಂಗೆ ಹೊಗೆ ಹೋಗ್ತಾಯಿದೆ. ಕಣ್ಣು ಬಿಡೋಕ್ಕೆ ಆಗ್ತಾಯಿಲ್ಲ. ಕಣ್ಣೆಲ್ಲ ಫುಲ್ ಉರಿ ಉರಿ. ಇಲ್ಲಿ ವಡೆ ಪ್ರಿಪೇರ್ ಆಗ್ತದೆ. ಇದು ನಾನೇ ಹಾಕಿದ್ದು. ಈಗೇನೋ ಬಂದ್ಬಿಟ್ಟಿದ್ದಾರೆ ನಮ್ಮಮ್ಮ. ಎಲ್ಲ ಪ್ರಿಪೇರ್ ಆಗಿದೆ ನೋಡಿ ಡಿಶಸ್. ಹೊಟ್ಟೆ ಹಸಿತಾ ಇತ್ತು. ನಾವೇ ಫಸ್ಟ್ 5 ಜನ ಕೂತ್ಬಿಟ್ಟಿದ್ವಿ. ಊಟ ಫಸ್ಟೇ ತಿನ್ನಬಾರ್ದು. ಇದನ್ನ ಏನೋ ಪೂಜೆ ಆದ್ಮೇಲೆ ತಿನ್ಬೇಕಂತ. ಹೇಮಂತ್ ಅವ್ರನ್ನ ನೋಡಿ. ಹಾಯ್ ಹಾಯ್. ತಿನ್ಬೋದಾ? ಫುಲ್ ಕಾತರದಿಂದ ಕಾಯ್ತಾ ಇರೋದು ಅವಳೇನೆ. ಇವನ್ ತಿಂದೆ ಆಯ್ತು. ತಿನ್ನು ಮಾವ. ಹೆಂಗಿದೆ ಹೇಳು, ಎಲ್ಲ ಹೇಳು. ನಾನೇ ಎಲ್ಲ ಮಾಡಿದ್ದು. ತಿಂದೇ ಇಲ್ಲ ನಾವು ಮಾವ. ಇದು ಎಲ್ಲ ಮುಗಿದ್ವಿ. ಹೆಂಗಿದ್ಯೋ ಎಲ್ಲ? ಹೆಂಗಿದ್ಯೋ ಎಲ್ಲ? ಚೆನ್ನಾಗಿದ್ಯಾ? ಸಕಲಾಗಿದೆಯಾ? ಏನು ತಿಂದೆ? ಚೆನ್ನಾಗೈತಾ? ಫಿನಿಶ್ ಮಾಡಿದ್ವಿ. ಅವನು ಫುಲ್ ಫಿನಿಶ್ ಮಾಡ್ದ. ಹಿತೈಷಿದ್ ಇನ್ನೂ ಫಿನಿಶ್ ಆಗಿಲ್ಲ. ಕಷ್ಟಪಟ್ಟು ತಿಂತವಳೆ. ಒಂದು ಕ್ಯೂಟಿ ಬಂದಿದೆ. ಇದೊಂದು ಕ್ಯೂಟಿ, ಇಲ್ಲೊಂದು ಕ್ಯೂಟಿ ಇದೆ. ಮಗಳೇ ನಾನು ಕ್ಲಿಪ್ ಹಾಕೊಂಡಿದ್ದೆ. ಅದನ್ನ ಬಿಚ್ಚಿಸ್ಕೊಂತು. ಕೊಡಿ ಮಗಳೇ ನಂಗೆ ಕಿಪ್ಪು ನಂಗೆ. ಏನು ಮಗಳ ಏನೋ ಹೇಳ್ತಾ ಇದೆ. ನಮ್ಗಂತೂ ಅರ್ಥ ಆಗ್ತಾ ಇದೆ ಏನಂತ. ಅಲ್ಲಿ ಕೈ ಹಿಡ್ಕೊಂಡು ಏನೋ ಹೇಳ್ತೈತ್ ಕಣೆ. ಹೌದು. ಹೋಗೋಣ ಹೊರಗಡೆ ಹೋಗೋಣ. ಹಾ ಹೋಗೋಣ. ಹೋಗದೆ ನೋಡಪ್ಪ ಬಿಡು. ಹೋಯ್ತಾರ ಅವರಲ್ಲಿಗೆ. ಕೊಡಿ ಕ್ಲಿಪ್ಪು. ಅರ್ಥ ಆಯ್ತಲ್ಲ. ಬಾ ಹೋಗೋಣ ಅಂತ. ಬ್ಯಾಡವಂತೆ ಎಲ್ಲ ಕೊಡಲ್ಲ ಅಂತಲೇ. ಬ್ಯಾಡವಾ ಕ್ಲಿಪ್ ನಿನ್ಗವಾ
ಬೂಟಲ್ಲಿ ಕೂದಲೇ ಇಲ್ಲ ಎಲ್ಲಿಗೆ ಹಾಕತ್ತೈತಿ ಮಗ ಅಯ್ಯೋ ಹೋಗ್ಬಿಡತ್ತೆ ನಾನು ಎತ್ಕೋತೀನಿ ಕೊಡು ಹಾಯ್ ಹಾಯ್ ಹೇಳಿ ಹಾಯ್ ಓ ನಿಲ್ತಾ ಇಲ್ಲ ಆಯ್ತಪ್ಪ ನೀನು ಏನು ಭಾರಿ ಅಯ್ಯೋ ಸಿಕ್ಕಿದ್ದೆಲ್ಲ ಬಾಯಿಗೆ ಹಾಕೋತಾರೆ ಇಲ್ಲಿ ಲಿಶಾ ನೋಡ್ತಾ ಇಲ್ಲ ಆಟ ಇವಾಗ ಹೊರಟ್ವಿ ನಾವು. ಸೊ ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ. ಏನಂದರೆ ಏನೇನು ತಿಂಡಿ ಎಲ್ಲ ಮಾಡಿದ್ವಿ ಅದೆಲ್ಲ ಪ್ಯಾಕಿಂಗ್ ಮಾಡ್ಕೋತಾ ಇದ್ದೀವಿ ಇವಾಗ. ನೋಡಿ ಒಬ್ಬಟ್ಟೆಲ್ಲ ಮಾಡಿದ್ವಿ, ಚೆನ್ನಾಗಿತ್ತು. ಬಟ್ ಅಷ್ಟೊಂದು ತಿನ್ನೋಕ್ಕಾಗಲಿಲ್ಲ. ನೋಡಿದ್ರಲ್ಲ, ತೋರಿಸಿದ್ನೆಲ್ಲ ಎಲೆ ಎಲ್ಲ ಅದೊಂದು ಫುಲ್ ಖಾಲಿ ಮಾಡಬೇಕಿತ್ತು. ನಾನಂತೂ ಒಬ್ಬಟ್ಟೆಲ್ಲ ಜಾಸ್ತಿ ಹಾಕ್ಸ್ಕೊಂಡಿರಲಿಲ್ಲ. ಇವಾಗ ಹೊರಟ್ವಿ ಕಾರಲ್ಲಿ. ನಿದ್ದೆ ಬರ್ತಾ ಇದೆ, ಮಲ್ಕೊಂಡು ಹೋಗೋದು ಅಷ್ಟು ಕೆಲಸ. ಇದ್ರ ಹೆಸರು ಜಾರಾ, ಇದ್ರ ಹೆಸರು ಅನು. ತಿರ್ಗು ಅನು. ಓಯ್ ನೀನು ಬೊಗಳದೇ ಇಲ್ವಲ್ಲೋ ಹುಡುಗಿ. ಆಕ್ಚುಲಿ ಓಯ್ ಜಾರಾ ಅದನ್ನ ನೋಡಿದ್ಮೇಲೆ ಸಿಟ್. ಓಹ್ hand right hand right okay ಇದನ್ನ ನೀನು ಹೇಳ್ಕೊಟ್ಟಿರೋದು? ಹಂಗೆ ಕೊಡ್ತೀಯ ಅಂತ ಗೊತ್ತಾಗಿದೆ ಕಣೆ, ಅದಕ್ಕೆ. ಇಲ್ಲ ಹೊಟ್ಟೆ ತುಂಬಿದೆ ಇಷ್ಟೇ. ನಿನ್ನ ಮಾತು ಕೇಳೋದು ಇಷ್ಟೇಗಳು, ಒಂದ್ರ ಮಾತು ಕೇಳಲ್ಲ. ಓಹ್ ಹೈ ಫೈ ಕ್ರಾಸ್. ಯಾಕೆ ಹೈಫೈ ಕೊಡೋಕ್ಕೆ? ಹೈಫೈ ಇದೆಲ್ಲ ಕಷ್ಟ. ಸೇಮ್ ಬ್ರೀಡ್ ಅಲ್ವಾ, ಅದಕ್ಕೆ ಅನ್ಸುತ್ತೆ ಕೊಡಕ್ ಮನ್ಸಿಲ್ಲ. ಹೈಫೈ ಜಾರಾ. ನಾನು ಸಡನ್ನಾಗಿ ನಿನ್ನೆಯಿಂದ ಇಲ್ಲಿಗೆ ಶಿಫ್ಟ್ ಆಗಿದ್ದೀನಿ. ಏನಂತ ಅಂದರೆ, ನೋಡ್ತಾ ಇದ್ದಾಳೆ, ನೋಡ್ಕೊ ಕಲ್ತ್ಕೋ. ಏನಂದರೆ, ನಾನು ಊರಿಂದ ಬಂದು ನೆನ್ನೆ ಮಲ್ಕೊಂಡ್ಬಿಟ್ಟೆ. ಈಗ ಬೆಳಗ್ಗೆ ಎದ್ದು ನನ್ನ ಕರ್ಕೊಂಡೋಗಕ್ಕೆ ಬಂದಿದ್ಲು ಇವಳು ನಮ್ಮ ಮನೆಗೇ. ಅಲ್ಲೆಲ್ಲ ವ್ಲಾಗ್ ಮಾಡೋದು ಮರ್ತೋಯ್ತು ನನಗೆ. ನಂದು ಸ್ಯಾರಿ ತೊಗೊಂಡಿದ್ದೀನಲ್ಲ ಮದುವೆಗೆ, ಸೊ ಅದ್ರದ್ದು ಬ್ಲೌಸ್ ಹೊಲಿಸ್ಬೇಕು. ಆಂಟಿನೇ ಡಿಸೈನ್ ಮಾಡ್ತಾರೆ, ಹಾಗಾಗಿ ಅವ್ರ ಹತ್ರನೇ ಡಿಸೈನ್ ಮಾಡಿಸಿ ಬ್ಲೌಸ್ ಹೊಲಿಸ್ಬಿಟ್ಟು ಕೊಟ್ಬಿಟ್ಟು, ಅಂದರೆ ಬ್ಲೌಸ್ ಹೊಲಿಯೋಕ್ಕೆ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಈಗ ಅದೇನೋ ಮೈಸೂರು ಸಿಲ್ಕ್ದೇ ಬ್ಲೌಸ್ಗೆ ಡಿಸೈನ್ ಮಾಡಿಸಿದ್ರೆ ಅದು, ಅಂದರೆ ಈ ಸ್ಟೋನ್ ವರ್ಕ್ ಎಲ್ಲ ಹಾಳಾಗಿಬಿಡುತ್ತೆ ಅಲ್ವಾ. ಸೊ ಸ್ಟೋನ್ಸ್ ಎಲ್ಲ ಹಾಳಾದರೆ ಅದು ಬ್ಲೌಸ್ ಪೂರ್ತಿ ಹಾಳಾಗುತ್ತಲ್ಲ. ಸೊ ಬೇರೆ ಇದೇ ಕಲರ್ದು ಬೇರೆ ಬ್ಲೌಸ್ ತೊಗೊಂಡು ಅದಕ್ಕೆ ಡಿಸೈನ್ ಮಾಡಿಸು ಅಂತ ಹೇಳಿದ್ದಾರೆ. ಸೊ ನೋಡಿ, ಅದಕ್ಕೆ ಎಕ್ಸ್ಪರ್ಟ್ದು ಸಜೆಷನ್ಸ್ನ ತೊಗೋಬೇಕು ಅಲ್ವಾ, ಅವಳೇ ನನಗೆ ಹೇಳಿದ್ದು. ಸೊ ಇವಾಗ ಹಾಕಿ ನೋಡಬೇಕು. ಹೇಳು. ನನ್ನ ಡಿಸೈನ್ ನನಗೆ ತಲೆಗೆಟ್ಟೋಗಿದೆ. ಇವಳೇ ಯಾವುದೋ ಒಂದು ತೋರಿಸಿದ್ಲು, ಅದೇ ಇಷ್ಟ ಆಯಿತು, ಸರಿ ಅದನ್ನೇ ಮಾಡಿಸಿ ಅಂತ ಅಂದಿದ್ದೀನಿ. ಈಗ ಹೋಗಿ ಬ್ಲೌಸ್ ತೊಗೊಂಬರ್ಬೇಕು. ಆ್ಯಂಡ್ ಏನಾದರೂ ಸ್ವಲ್ಪ ತಿನ್ಕೊಂಬರ್ತೀವಿ, ಮನೆ ಊಟ ಆಗಲ್ಲ. ನಾವು ಎಷ್ಟು ದಿನ ಆಗಿದೆ ಹೊರಗಡೆ ಹೋಗದೆ, ಬರೋದೇ ಇಲ್ಲ ಅಂತಾಳೆ. ಥೂ, ಮದುವೆ ಆದಮೇಲೆ ಹಿಂಗೇನೆ, ಆಂಟಿದಿರ್ನೆಲ್ಲ ಫ್ರೆಂಡ್ಸ್ ಮಾಡ್ಕೋಬಾರ್ದು. ಬಟ್ ಫ್ರೆಂಡ್ ಆದಮೇಲೆ ಇವಳು ಆಂಟಿ ಆಗ್ಬಿಟ್ಲು, ನಾನೇನು ಮಾಡಲಿ? ನೀನು ಆಗ್ತೀಯ? ಇಲ್ಲ, ನೋ. ಏನು ಬರುತ್ತೆ, ನಂದು ಬೇಗ ಬಂದಿದೆ, ನೀನು ಲೇಟಾಗಿ ಬಂದಿದೆ. ಬಾ ಶೆಕೆ ಫುಲ್ಲು. ಏನಂತ ಅಂದರೆ, ಬಾ ಆಯಿತು, ಹೋಗಿ ತೊಗೊಬರೋಣ. ಸರಿ, ಆಮೇಲೆ ಸಿಗ್ತೀನಿ. ನಿನ್ನೆ ಕೂರಿಸ್ಕೊಳ್ಳೋದು ಕಷ್ಟ ಗಾಡೀಲಿ, ಎಕ್ಸ್ಟ್ರಾ ಪೀಸ್ ಯಾಕೆ? ಓಯ್ ಜಾರಾ ಜಾರಾ. ಕಾಪಿ ರೈಟ್ಸ್ ಬರುತ್ತೆ, ತಿಂತಾ ಇದ್ದೀವಿ. ಬರೀ ಅವಳೇ ತೋರಿಸಲಾಗಿದೆ. ಫೈನಲಿ ಈ ಡಿಸೈನ್ ಸೆಲೆಕ್ಟ್ ಮಾಡಿದ್ದೀನಿ. ಇದು ಇಲ್ಲಿಗೆ ಮಾತ್ರ, ಇಲ್ಲಿಗೆಲ್ಲ ಗೊತ್ತಿಲ್ಲ ಇನ್ನು. ಆಂಟಿಗೆ ಹೇಳಿದ್ದೀನಿ, ನೀವೇ ಯಾವುದೋ ಒಂದು ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಅವ್ರು ಅದನ್ನ ನೋಡಿ ಸೆಲೆಕ್ಟ್ ಮಾಡಿ ಅವ್ರು ನನಗೆ ಹೊಲ್ದ್ಬಿಟ್ಟು ಕೊಡ್ತಾರೆ. ಆಮೇಲೆ ನಾನು ಬಂದು ಇಸ್ಕೊಂಡು ಹೋದರೆ ಮುಗೀತು, ಅಷ್ಟೇ ಕೆಲಸ ಮುಗೀತು, ಈಸಿ ಆಗಿಬಿಡ್ತು. ಆ್ಯಂಡ್ ಇದನ್ನ ಈ ಡಿಸೈನ್ ಹುಡುಕಿದ್ದು ನಾನಲ್ಲ, ಇವಳು ಹುಡ್ಕಿದ್ಲು. ಆಂಟಿ ಹೊಲಿಸ್ಬಿಟ್ಟು ಕೊಡ್ತಾರೆ. ಸೊ ನನ್ನದೇನು ಕೆಲಸನೇ ಇಲ್ಲ, ಇಲ್ಲಿಗೆ ಬಂದಿದ್ದಷ್ಟೇ ನನ್ನ ಕೆಲಸ.
ಬಾ ಹೋಗೋಣ ನಮ್ಮನೆಗೆ. ನೋಡಿ ನಮ್ಮನೆ ಕರೆದು ಎಷ್ಟು ದಿನ ಆಯಿತು ಅಂದರೆ ಬಂದೇ ಇಲ್ಲ. ಸೊಕ್ಕು ಇಲ್ಲಿಗೆ ಕೊಬ್ಬು ಜಾಸ್ತಿ ಆಗಿದೆ. ಹೌದು ಆಂಟಿ? ಆ ಕಡೆ ಈ ಕಡೆ ತಿಂದು ತಿಂದು ಕೊಬ್ಬು ಜಾಸ್ತಿ. ಹೌದು ಕೊಬ್ಬು ಜಾಸ್ತಿ. ಹಾಯ್ ಓಡೇ ಬಿಟ್ಲು. ಎಷ್ಟು ಹವಾ ಇದೆ, ಎಷ್ಟು ಹಿಂಗ್ ಹೋಗೇ ಬಿಟ್ಲು. ತೇಜ ಬರಲ್ವಾ? ನೋಡಿ ಇವಾಗ ನಮ್ಮ ಮನು ನಮಗೆ ಟ್ರೀಟ್ ಕೊಡ್ಸಿದ್ದಾಳೆ. ಮೋಮೋಸ್. ಏನೇ ಇದು? ತುಪ್ಪ ಅಂತೆ. ನನಗೆ ತುಪ್ಪ ತುಪ್ಪ ಅಂತೆ ಇದ್ರ ನೇಮು. ವೇಟ್ ಟೇಸ್ಟ್ ಮಾಡಿ ಹೇಳ್ತೀನಿ ಆಯ್ತಾ? ಹೆವಿ ಬಿಸಿದೆ. ನೋಡಿ ಎಷ್ಟು ತಿಂದಿದ್ದಾಳೆ ಇವಳು ಅಂತ. ಎಕ್ಸ್ಪರ್ಟ್ ಆಗಿ ಹೋಗಿದ್ದಾಳೆ ಇದರಲ್ಲಿ. ಅವ್ರ ಗಂಡನ ಮನೆಯವ್ರು ನೋಡ್ತಾ ಇದ್ರೆ ಜಸ್ಟ್ ಇಗ್ನೋರ್ ದಿಸ್. ಆಮೇಲೆ ಅವ್ರು ನನಗೆ ಬೈಕೊಂಡ್ಬಿಟ್ರೆ ಏನು ಹಿಂಗೆ ಕರ್ಸ್ಕೊಂಡು ಸುತ್ತಾಡಿಸ್ತಾ ಇದ್ದಾಳೆ ಇವಳು ನಮ್ಮ ಮನೆ ಸೊಸೆನ ಅಂತ. ಅದಕ್ಕೆ ಅಷ್ಟೆ. ಬಿಸಿ ಕಣೆ. ಏನೇ ಇದು ಅಂದರೆ ಇಲ್ಲ ನಿನ್ಗೆ ಹೆಂಗಿದೆ ಹೇಳು? ನಂಗೆ ಚೆನ್ನಾಗಿದೆ. ನಾನು ತುಂಬ ಸಲ ತಿಂದಿದ್ದೀನಿ. ಹೌದಾ? ಜಾಸ್ತಿ ಟೇಸ್ಟ್ ಬರೋದು ಚಿಕನ್. ಅದು ಬೇರೆ ಟೇಸ್ಟ್ ಇರುತ್ತೆ. ನಾನು ವೆಜಿಟೇರಿಯನ್. ಕೇಳೋದು ಚಿಕನ್ ತಿಂತೀಯಾ ಅಂತ. ಇಲ್ಲ ಅಂದರೆ ಇದು ವೆಜ್ಜು. ಹಾಗಾಗಿ ಆಯಿತು, ಚೆನ್ನಾಗಿದೆ. ಬಟ್ ನಾನು ಫಸ್ಟ್ ಟೈಮ್ ತಿಂತಾ ಇರೋದಲ್ವಾ, ಹಾಗಾಗಿ. ಆ್ಯಂಡ್ ನನಗೆ ಕಾಪಿ ರೈಟ್ಸ್ ಬಂದರೆ ನೀನೇ ಕಾರಣ. ಬಿಕಾಸ್ ಬ್ಯಾಕ್ಗ್ರೌಂಡ್ ವಾಯ್ಸ್ ನಿಮಗೆ ಎಷ್ಟು ವಾಯ್ಸ್ ಕೇಳ್ತಾ ಇದೆ ಅಂತಲೂ ಗೊತ್ತಿಲ್ಲ. ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಮೋಮೋಸ್ ಸಾಕು ನಮಗೆ. ನಾವು ಅದನ್ನ ತಿನ್ಕೊಂಡು ಮನೆಗೆ ಹೋಗ್ತೀವಿ. ಇವಾಗ ಸೂಪಿ ಇದೆ. ಅಂದರೆ ಲೈಕ್ ಅವರು ಕೇಳಿದ್ರು ಎಕ್ಸ್ಟ್ರಾ ಏನಾದರೂ ಖಾರ ಬೇಕಾ ಅಂತ. ನಾನು ಹೇಳಿದೆ ಮೀಡಿಯಮ್ ಇರಲಿ ಅಂತ. ಅದೇ ಪ್ರಾಬ್ಲಮ್ ಆಗಿದೆ ಅನಿಸುತ್ತೆ. ಒಂದೊಂದು ಫುಡ್ಡು ಸ್ಪೈಸಿಯಾಗೇ ಇರಬೇಕಲ್ವಾ. ಎಕ್ಸ್ಪರ್ಟ್ ಹೇಳ್ತಾರೆ ಇವಾಗ ಯಾಕೆ ನನಗೆ ಟೇಸ್ಟಿ ಅನಿಸ್ಲಿಲ್ಲ ಅಂತ. ಚೆನ್ನಾಗಿ ತಿಂದ್ಬಿಟ್ಟು ಮನೆಗೆ ಹೋಗಿ ಮಲ್ಕೊಳ್ಳೋದು ಅಷ್ಟೇ. ಮನೆ ಊಟ ಏನು ಮಾಡೋಕ್ಕಾಗಲ್ಲ. ನಮ್ಮ ಹುಗ್ಗಿತಾರೆ, ಬಾಯಿಗೆ ಬಂದಂಗೆ ಹುಗ್ಗಿತಾರೆ. ಬಟ್ ಏನೋ ಒಂದು ಡಿಫ್ರೆಂಟ್ ಟೇಸ್ಟ್ ಇದೆ. ಬಟ್ ಸ್ಟಿಲ್ ಓಕೆ ಅಷ್ಟೇ. ನೀವು ಟ್ರೈ ಮಾಡಿದರೆ ಹೇಳಿ ನಂಗೆ ಯಾಕೆ ಹಿಂಗೆ ಅನ್ನಿಸ್ತು ಅಂತ. ಟ್ರೈ ಮಾಡಿಲ್ಲ ಅಂದರೆ ಒಂದ್ಸತಿ ಟ್ರೈ ಮಾಡಿ ಅಷ್ಟೇ.